ಏನೇ ಗೀತಾ, ಜಾನು ಪುಟ್ಟಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಹೌದಮ್ಮ, ಅದನ್ನೇ ಹೇಳಕ್ ಫೋನ್ ಮಾಡಿದೆ, ಮಗು ಸಿಕ್ತು. ಅಯ್ಯೋ ದೇವ್ರೆ, ಎಂಥ ಒಳ್ಳೆ ಸುದ್ದಿ ಹೇಳ್ಬಿಟ್ಯೆ. ಎಲ್ ಸಿಕ್ಕದ್ಲು? ಯಾರು ಎತ್ಕೊಂಡು ಹೋಗಿದ್ರು ಅವಳನ್ನ? ನಾನು ಇಲ್ದೇ ಇದ್ದಾಗ ಅಡ್ಗೆಯವ್ರನ್ನ ಗೊತ್ತು ಮಾಡ್ಕೊಂಡಿದಾರಮ್ಮ. ಅಡ್ಗೆ ಚೆನ್ನಾಗಿ ಮಾಡಿಲ್ಲ ಅಂತ ಅವ್ರಿಗೆ ಬೈದಿದ್ದಾರೆ ಸುಮತಿ ಅಮ್ಮ. ಆ ಕೋಪಕ್ಕೆ ಅವಳು ಮಗುನ ಎತ್ಕೊಂಡು ಹೊಟ್ಟೋಗಿದ್ದಾಳೆ. ಅಯ್ಯೋ, ಎಂಥ ಕೆಟ್ಟ ಹಿಂಸೆ ಅವಳು. ಕೆಲ್ಸ ಬೇಡ ಅಂತ ಹೇಳಿದಕ್ಕೆ ಮನೆ ಮಗುನ ಕದ್ಕೊಂಡು ಹೋಗ್ಬಿಡ್ತಾಳ. ಹೌದು, ಹೇಗ್ ಸಿಕ್ಕಾಕೊಂಡ್ಲವಳು? ಆರ್ಜಿ ಜಾನು ಅಭಿಮಾನಿಗಳ ಸಂಘ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ರಲ್ಲ, ಗಣೇಶ್ ಅಂತ ಮೊನ್ನೆ ಮನೆಗೆ ಬಂದಿದ್ರು ನೋಡು. ಗ್ರೂಪ್ ಅಲ್ಲಿ ಪುಟ್ಟಿ ಫೋಟೋ ಶೇರ್ ಮಾಡಿದ್ದಾರೆ. ಗ್ರೂಪ್ ಅಲ್ಲಿರೋರು ಯಾರೋ ಆ ಹೆಂಗ್ಸ್ ಜೊತೆ ಮಗು ನೋಡಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಹೌದಾ? ಹೋಗ್ಲಿ ಬಿಡು, ಹೇಗೋ ಮಗು ಸಿಕ್ತಲ್ಲ, ಅದು ಮುಖ್ಯ ನಮ್ಗೆ. ಹೌದಮ್ಮ, ಪುಣ್ಯಕ್ಕೆ ಸಿಕ್ಕದ್ಲಲ್ಲ. ಅವಳು ಇಲ್ದೆ ಮನೇಲಿ ನೆಮ್ಮದಿನೇ ಇರ್ತಿರ್ಲಿಲ್ಲ. ಹೌದು ಕಣೆ ಗೀತಾ, ಪಾಪ ಸುಮತಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಎಷ್ಟು ಕೊರಗಬೇಕಾಗಿತ್ತು ಹೇಳು. ಅದು ಅಲ್ಲದೆ ತಾನ್ ಮನೇಲಿ ಇದ್ಕೊಂಡೆ ಮಗುನ ಸರಿಯಾಗಿ ತಾನು ನೋಡ್ಕೊಳ್ಳಿಲ್ವಲ್ಲ ಅಂತ, ಅದಕ್ಕೆ ಮಗು ಕಳವಾಯ್ತು ಅಂತ ಎಷ್ಟು ಬೇಜಾರಾಗ್ತಿತ್ತಲ್ವಾ ಅವಳಿಗೆ. ಪಾಪ ಪ್ರಜ್ಞೆ ಕಾಡ್ತಿತ್ತಲ್ವಾ. ಹೇಗೋ ಎಲ್ಲ ಸರಿ ಹೋಯ್ತು. ಆಮೇಲೆ ಇನ್ನೊಂದು ಸಂತೋಷದ ವಿಷಯ ಏನ್ ಗೊತ್ತಾ? ಏನೇ ಗೀತಾ ಇದು, ಇವತ್ತು ಸಂತೋಷದ ಮೇಲೆ ಸಂತೋಷದ ಸುದ್ದಿ ಹೇಳ್ತಾ ಇದೀಯಲ್ಲ, ಏನಂತದ್ದು? ನನ್ಗೆ ಅಡ್ಗೆ ಮಾಡೋದಕ್ಕೆ, ಜಾನು ನೋಡ್ಕೊಳ್ಳೋದಕ್ಕೆ ಅಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ. ಸದ್ಯ ಕಣೆ, ದೇವ್ರ ಸುಮತಿಗೆ ಒಳ್ಳೆ ಬುದ್ಧಿ ಕೊಟ್ನಲ್ಲ. ಅದಕ್ಕೆ ಗೀತಾ ಹೇಳೋದು, ಒಳ್ಳೆಯವ್ರಿಗೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅದೆಂಥ ಕಷ್ಟಗಳೇ ಬಂದ್ರು ಕೊನೆಗೆ ಒಳ್ಳೇದೇ ಆಗತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡು. ಹಾಗಂತ ಸುಮತಿ ಅಮ್ಮಗೆ ನನ್ ಮೇಲಿರೋ ಕೋಪ ಏನ್ ಕಡಿಮೆ ಆಗಿಲ್ಲ ಅಮ್ಮ. ಲಕ್ಕಿ ಅವರು, ದತ್ತಣ್ಣ, ಮಹಾಬಲ್ ಮಾವ ಇದನ್ನೆಲ್ಲ ಹೇಳಿದ್ರು ಅಂತ ಒಪ್ಕೊಂಡ್ರು. ಹೌದಾ? ಪಾಪ ಕಣೆ, ಅವಳಿಗೂ ಒಳಗೊಳಗೆ ಕೊರಗಿದ್ದೇ ಇರುತ್ತೆ, ತಾನು ತಪ್ಪು ಮಾಡ್ಬಿಟ್ಟೆ ಅಂತ. ಆದ್ರೆ ಅವಳ ಅತ್ತೆ ನೋಡು, ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ, ಬಿಗುಮಾನ ಇದ್ದೇ ಇರುತ್ತೆ. ನನ್ಗೂ ಹಾಗೆ ಅನ್ನಿಸ್ತು. ಪರವಾಗಿಲ್ಲ ಬಿಡು. ಹೂನಮ್ಮ, ಈ ಒಳ್ಳೆತನನೇ ಕಣೆ ನಿನ್ನನ್ನ ಇಲ್ಲಿವರೆಗೂ ಎಂಥ ಪರಿಸ್ಥಿತಿಗಳು ಬಂದ್ರು ನಿನ್ನನ್ನು ಗೆಲ್ಸಿರೋದು. ಸುಮತಿಗೂ ಇವತ್ತಲ್ಲ ನಾಳೆ ತನ್ನ ತಪ್ಪು ಗೊತ್ತಾಗೇ ಆಗುತ್ತೆ. ಅವಳು ಬದಲಾಗ್ತಾಳೆ, ನಿನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ. ನೋಡ್ತಾ ಇರು. ಸರಿನಮ್ಮ. ಹೂ ಕಣಮ್ಮ, ನೀನ್ ಹುಷಾರು. ಸರಿನಮ್ಮ. ಗೀತಾ, ಗೀತಾ, ಏನ್ ಮಾವ? ಇವತ್ತು ಪೇಪರ್ ಅಲ್ಲಿ ಏನ್ ಬಂದಿದೆ ಗೊತ್ತಾ? ಏನ್ ಬಂದಿದೆ? ಈರುಳ್ಳಿ ರೇಟ್ ಜಾಸ್ತಿ ಆಯ್ತು ಅಂತ ಬಂದಿರ್ಬೇಕು. ಯಾವಾಗ ನೋಡು ನೀನು ಅಡಿಗೆ ಬಗ್ಗೆನೇ ಹೇಳ್ತಿಲ್ಲ. ಪೇಪರ್ ಅಲ್ಲಿ ಲಕ್ಕಿ ಬಗ್ಗೆ ಬರ್ದಿದ್ದಾರೆ. ಏನು? ಲಕ್ಕಿ ಬಗ್ಗೆ ಬರ್ದಿದಾರಾ? ಓದ್ ಹೇಳಮ್ಮ ನೀನು. ಕೊಡೆ ಇಲ್ಲಿ ಪೇಪರು. ನೀನೋದಮ್ಮ. ಅವರು ಆಡಿದ ಮ್ಯಾಚ್ಗಳಿಗೆ ವಿಜಯದ ಸರಮಾಲೆಯನ್ನೇ ಕರ್ನಾಟಕಕ್ಕೆ ತಂದುಕೊಟ್ಟು ಹೆಸರು ಗಳಿಸಿಕೊಟ್ಟಿರುವುದನ್ನು ಇಲ್ಲಿ ಸ್ಮರಿಸಬೇಕು. ಕಬಡ್ಡಿ ನಮ್ಮ ದೇಸಿ ಆಟ, ಅದಕ್ಕೆ ತಕ್ಕ ಮನ್ನಣೆ ಇತ್ತೀಚೆಗೆ ಸಿಗುತ್ತಾ ಇದ್ದು, ನ್ಯಾಷನಲ್ ಕಬಡ್ಡಿ ಲೀಗ್ ಇದಕ್ಕೊಂದು ಸ್ಪಷ್ಟವಾದ ರೂಪುರೇಷೆಯನ್ನು ಕೊಡ್ತಾ ಇದೆ. ಇದರ ಆಟಗಾರರಿಗೆ ಸ್ಟಾರ್ ಸ್ಥಾನವನ್ನು ತಂದುಕೊಡುವಲ್ಲಿ ದಿಟ್ಟ ಹೆಜ್ಜೆ ಇಡುತ್ತಾ ಇದೆ. ರಾಷ್ಟ್ರ ಮಟ್ಟದ ಎಲ್ಲ ಕಬಡ್ಡಿ ಆಟಗಾರರು ಬಹಳ ಶ್ರದ್ಧೆಯಿಂದ ಶ್ರಮಪಟ್ಟು ತರಬೇತಿ ಪಡೆಯುತ್ತಿರುವುದನ್ನು ನಾವು ಗಮನಿಸಬಹುದು. ನಮ್ಮ ರಾಜ್ಯದ ಆಟಗಾರರಾದ ಲಕ್ಷ್ಮಣ್ ರವರು ಯಾರಿಗೂ ಕಡಿಮೆ ಇಲ್ಲದಂತೆ ತರಬೇತಿ ಪಡೆಯುತ್ತಿದ್ದಾರೆ. ಈ ಮಧ್ಯೆ ಲಕ್ಷ್ಮಣ್ ರವರನ್ನು ತಂಡದಿಂದನೇ ಕೈಬಿಡಲಾಗಿತ್ತು. ಅವರು ಕೆಲ ಕಾಲ ಕಬಡ್ಡಿಯಿಂದ ದೂರ ಉಳಿದಿದ್ದರು. ಅವರ ಕಾಲ ಮುಗಿದೇ ಹೋಯಿತು. ಒಬ್ಬ ಆಟಗಾರ ತೆರೆಮರೆಗೆ ಸರಿದ ಎಂದು ಎಲ್ಲರೂ ಭಾವಿಸಿದ್ದ ಕಾಲದಲ್ಲೇ ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಜೀವ ಪಡೆದಿದ್ದಾರೆ. ಲಕ್ಷ್ಮಣ್ ಅವರು ಈ ಹಿಂದಿಗಿಂತಲೂ ಒಳ್ಳೆಯ ಫಾರ್ಮ್ನಲ್ಲಿರುವುದು ಅವರ ಪ್ರಾಕ್ಟೀಸ್ ಸೆಷನ್ನಲ್ಲಿ ಕಂಡುಬರುತ್ತಿದೆ. ಈಗ ಕರ್ನಾಟಕದ ಕಣ್ಣು ಲಕ್ಷ್ಮಣ್ ಅವರ ಮೇಲಿದೆ. ಅವರನ್ನು ಯಾವ ತಂಡಕ್ಕೆ ಆರಿಸಿಕೊಂಡು ಹೋಗುತ್ತಾರೆ, ಅವರ ಪ್ರತಿಭೆಗೆ ಎಷ್ಟು ಮನ್ನಣೆ ಸಿಗಲಿದೆ ಅನ್ನುವುದು ಎಲ್ಲರಿಗೂ ಕುತೂಹಲದ ಅಂಶವಾಗಿದೆ. ಏನ್ ಲಕ್ಕಿ ಒಬ್ನೇ ಆಡೋದು ಅನ್ನೋ ಹಾಗೆ ಎಲ್ಲ ಕಡೆ ಅವ್ನ ಒಬ್ನೇ ಹೆಸರೇ ಬರ್ದಿದ್ದಾರೆ. ಬೇರೆ ಯಾರು ಆಡ್ತಾ ಇಲ್ವಾ? ಅಲ್ಲ, ದತ್ತ ಅವ್ರ ಹೆಸರು ಒಂದ್ ಕಡೆನೂ ಇಲ್ಲ.
ಅಕ್ಕಿ, ನಿನ್ ಬಗ್ಗೆ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿದೆ. ಯು ಶುಡ್ ಬಿ ಹ್ಯಾಪಿ. ಯಾಕೆ ಡಲ್ ಆಗಿದ್ಯಾ? ಸರ್ ನಾನು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ, ನನ್ನ ಬಗ್ಗೆ ಬರೆಯೋದು ಬೇಡ, ನಮ್ಮ ಟೀಮ್ ಬಗ್ಗೆ ಬರೀರಿ ಅಂತ. ನನ್ನಂಗೆ ಚೆನ್ನಾಗಿ ಆಡೋರು ಇದ್ದಾರೆ, ಬಟ್ ಅವ್ರು ನನ್ನ ಬಗ್ಗೆ ಬರೆದಿದ್ದಾರೆ. ನೋಡ್ಲಕ್ಕಿ, ನೀನು ಆಲ್ರೆಡಿ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿರೋ, ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಆಡೋನು. ಸ್ಟಾರ್ಡಮ್ ಇರೋ ಪ್ಲೇಯರ್ ಬಗ್ಗೆ ಬರೀದೆ, ಇನ್ ಯಾರ ಬಗ್ಗೆ ಬರೀತಾರೆ ಹೇಳು? ಅದಕ್ಕೆಲ್ಲ ನೀನೇ ಅಪ್ಸೆಟ್ ಆಗಿದ್ಯಾ? ಆದರೂ ನನಗೇನೋ ಖುಷಿ ಇಲ್ಲ ಸರ್. ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ಕಮಾನ್ ಕಮಾನ್ ಬಾಯ್ಸ್. ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್. ಈ ಕಡೆ ಅಟ್ಯಾಕ್ ಮಾಡಿ ಮಾಡು. ನೋಡ್ಕೋ ಕಾನ್ಸಂಟ್ರೇಷನ್. ಬಾ ಬಾ ಬಾ. ಕಮಾನ್ ಲಕ್ಕೆ. ಕ್ಯಾರಿಯರ್ ಬಾಯ್ಸ್. ಹಲೋ. ಹಾಯ್ ಗೌರೀಶ್, ಹೇಗಿದೆಯೋ? ಚೆನ್ನಾಗಿದೆ ನವೀನ್. ಏನು ಅಪರೂಪ ಫೋನ್ ಮಾಡಿದ್ಯಾ? ಏನಪ್ಪ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ಯಾ? ನ್ಯೂಸ್ ಪೇಪರಲ್ಲಿ ನಿನ್ನ ಇಂಟ್ರ್ಯೂ ನೋಡಿದೆ, ಖುಷಿ ಆಯಿತು, ಅದಕ್ಕೆ ಫೋನ್ ಮಾಡಿದೆ. ದಟ್ಸ್ ನೈಸ್. ನೋಡ್ದ್ಯಾ ಒಂದು ಪೇಪರ್ ಇಂಟರ್ವ್ಯೂ ಹೇಗೆ ರೀಚ್ ಆಯ್ತು ಅಂತ? ಮತ್ತೆ ಇನ್ನೇನು ಸಮಾಚಾರ? ನಿಮ್ಮ ಟೀಮ್ ಕ್ಯಾಪ್ಟನ್ ಲಕ್ಕಿ ಇದಾನಲ್ಲ, ಅವನ ಬಗ್ಗೆ ಮಾತಾಡೋಕೆ ಫೋನ್ ಮಾಡಿದೆ. ಏನಿಲ್ಲ, ಈಗ ನೋಡು, ಹೈದರಾಬಾದು, ಬೆಂಗಳೂರು, ಮೈಸೂರು ಟೀಮ್ ಎಲ್ಲ ರೆಡಿ ಆಗ್ತಾ ಇದೆ. ನಾವು ನಮ್ಮ ಟೀಮ್ ಕಟ್ಟಬೇಕಲ್ಲನಪ್ಪ. ಎಲ್ಲ ಟೀಮ್ಗಳು ಲಕ್ಕಿ ಮೇಲೆ ಕಣ್ಣಿಟ್ಟಿದ್ದಾರಪ್ಪ. ನಾಳೆ ಹೈದರಾಬಾದ್ ಟೀಮ್ ಬರ್ತಾ ಇದೆ, ನಾವು ಬರ್ತಾ ಇದ್ದೀವಿ. ನಿಮ್ಮ ಹುಡುಗರು ಹೇಗೆ ಆಡ್ತಾರೆ ಅಂತ ನೋಡೋದಕ್ಕೆ. ನೀನು ಅದೇ ಟೀಮಲ್ಲಿ ಇದೆಯಾ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಮುಂಚಿತವಾಗಿ ಫೋನ್ ಮಾಡಿದೆ. ಓ ಮೈ ಗಾಡ್, ಐ ಕ್ಯಾನ್ ಜಸ್ಟ್ ಬಿಲೀವ್ ದಿಸ್. ಥ್ಯಾಂಕ್ ಯು ವೆರಿ ಮಚ್ ಅರವಿಂದ್. ಈ ನಿಮ್ಮ ಇನ್ಫಾರ್ಮೇಶನ್ ನನಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಮ್ಮ ಟೀಮಿಂದ ಲಕ್ಕಿ ಅಂತೂ ನ್ಯಾಷನಲ್ ಲೀಗ್ ಟೀಮಲ್ಲಿ ಆಡ್ತಾನೆ. ಸಂತೋಷನಪ್ಪ, ನಾಳೆ ಸಿಗೋಣ. ಬಾಯ್. ಓಕೆ ಬಾಯ್. ಬಾಯ್ಸ್, ಹ್ಯಾವ್ ಎ ಬ್ರೇಕ್. ಬನ್ನಿ. ನಿಮ್ಗೆಲ್ಲ ಒಂದು ಸಂತೋಷ ಸುದ್ದಿ ಇದೆ. ಏನ್ ಸರ್ ಅದು? ಅಕ್ಕಿ, ಈಗಷ್ಟೇ ನೀನ್ ಹೇಳಿದ್ಯಲ್ಲ, ಇಂಟರ್ವ್ಯೂ ನೋಡಿ ನನ್ಗೇನು ಅಷ್ಟು ಖುಷಿ ಆಗಿಲ್ಲ ಅಂತ. ಆದ್ರೆ ಅದೇ ಇಂಟರ್ವ್ಯೂ ಎಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಗೊತ್ತಾ? ಆ ಇಂಟರ್ವ್ಯೂ ನೋಡಿ ನ್ಯಾಷನಲ್ ಕಬಡ್ಡಿ ಲೀಗ್ನವರು ನಮ್ಮ ಆಟ ನೋಡೋದಿಕ್ಕೆ ನಾಳೆ ಬರ್ತಾ ಇದ್ದಾರೆ. ನಿಮ್ಮ ಆಟ ನೋಡಿ ಅವರು ಫುಲ್ ಇಂಪ್ರೆಸ್ ಆಗ್ಬೇಕು. ನಿಮ್ಮ ಟ್ಯಾಲೆಂಟ್ ಏನು ಅಂತ ಅವ್ರ ಮುಂದೆ ಸರಿಯಾಗಿ ತೋರಿಸಿ. ಸರ್, ಇಂಥ ಅವಕಾಶ ಸಿಗೋದೇ ಕಷ್ಟ, ಬಿಡ್ತೀವಾ ಏನ್ ಬಾಯ್ಸ್? ಆಪರ್ಚುನಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಳೆ ಅವರು ಇಲ್ಲಿಗೆ ಬರ್ತಾ ಇದಾರೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿರೋದ್ರಿಂದ ಅವ್ರ ಮುಂದೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಸರಿ, ಹಾಗಿದ್ರೆ ನಾಳೆ ಬೆಳಗ್ಗೆ 7 ಗಂಟೆಗೆ ಶಾರ್ಪ್ ಆಗಿ ಎಲ್ಲರೂ ಇಲ್ಲಿ ಅಸೆಂಬಲ್ ಆಗ್ಬೇಕು. ಎಲ್ಲರೂ ಒಳ್ಳೆ ಫಾರ್ಮಲ್ ಇರ್ಬೇಕು. ಓಕೆ ಓಕೆ ಸರ್. ಗೀತಾ, ನನಗೆ ನಾಳೆ ಬಗ್ಗೆ ಟೆನ್ಷನ್ ಆಗಿದೆ. ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್ ಸೆಲೆಕ್ಷನ್ ಕಮಿಟಿಯವ್ರು ಬರ್ತಾ ಇದ್ದಾರೆ. ಅವ್ರಿಗೆ ನನ್ನ ಆಟ ಇಷ್ಟ ಆಗುತ್ತೋ ಇಲ್ವೋ? ಗಂಡ್ ನೋಡಕ್ ಬರ್ತಿದ್ದಾನೆ ಅಂದಾಗ ಹೆದರ್ಕೊಳ್ಳೋ ಹೆಣ್ಮಗಳ ತರ ಆಡ್ತಿದ್ದೀರಾ ನೀವು. ನಿನ್ಗೇನ್ ಗೊತ್ತು ನಾಳೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿಂಗೆ? ಇಂಪಾರ್ಟೆಂಟ್ ಇದ್ರು ಇಲ್ದೇ ಇದ್ರು ಆಟ ಅಂದ ತಕ್ಷಣ ನೀವು ಶ್ರದ್ಧೆಯಿಂದ ಉತ್ಸಾಹದಿಂದ ಆಡ್ತೀರಾ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ನೀವು ಗೆದ್ದೇ ಗೆಲ್ತೀರಾ. ಗಂಡ ಅನ್ನೋ ಪ್ರೀತಿಗೆ ಹೇಳ್ತಾ ಇದೆಯಾ? ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದಿದ್ರೆ ನಾನು ಯಾಕೆ ಟೀಮಿಂದ ಆಚೆ ಹೋಗ್ತಾ ಇದ್ದೆ? ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡಿ, ಅದ್ನ್ಯಾಕ್ ನೆನ್ಪಿಸ್ಕೋತೀರಾ? ಕೆಟ್ಟ ಗಳಿಗೆಗಳು ನಾವು ಸೋತಿದ್ದು ಯಾವತ್ತೂ ಮರಿಬಾರ್ದು, ನೆನ್ಪಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ನಾವು ಮಾಡಿದ ತಪ್ಪು ಮತ್ತೆ ಮಾಡಬಾರ್ದಲ್ವಾ? ನೀವ್ ಹೇಳ್ತಿರೋದ್ ಕರೆಕ್ಟೇ ಲಕ್ಕಿ ಅವರೇ, ಆದ್ರೆ ನೀವ್ ಇವಾಗ ಆತರ ತಪ್ಪನ್ ಮಾಡೋದಕ್ ಸಾಧ್ಯನೇ ಇಲ್ಲ. ಹೈದರಾಬಾದ್ ನಿಂದ ಚೆನ್ನೈಯಿಂದ ಕೋಚ್ಗಳು ಬರ್ತಿದಾರೆ ಅಂತ ಹೇಳಿದ್ರಿ ತಾನೆ. ಅವ್ರಿಗೆ ನಿಮ್ ಆಟ ಎಷ್ಟು ಇಷ್ಟ ಆಗ್ಬೇಕು ಅಂದ್ರೆ ಅವ್ರು ಕಿತ್ತಾಡ್ಬೇಕು, ಇವ್ ನಮ್ ಟೀಮಿಗೆ ಬರ್ಲಿ ಅಂತ. ಅವರು ಕಿತ್ತಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ನನ್ನ ಒಂದು ಟೀಮ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇವಾಗ ನೀವ್ ನಿಮ್ ಕಬಡ್ಡಿ ಕರಿಯರ್ನ ಮತ್ತೆ ಶುರು ಮಾಡಿದೀರಾ ತಾನೆ. ತುಂಬಾ ಚೆನ್ನಾಗಿ ಆಡಿ ದೊಡ್ಡ ಸ್ಟಾರ್ ಆಗ್ತೀರಾ ನೋಡಿ. ಆಗ್ಬೇಕಲ್ಲಮ್ಮ, ನಿನಗ್ ಮ್ಯಾಚ್ ಮಾಡ್ಬೇಕಲ್ವಾ? ನಾನ್ ಯಾವ ದೊಡ್ಡ ಸ್ಟಾರ್ ಲಕ್ಕಿ ಅವರೇ? ಹ್ಞೂ, ಮತ್ತೆ ನಾಳೆ ಹೈದರಾಬಾದು, ಚೆನ್ನೈ ಕೋಚ್ ಎಲ್ಲ ಬರ್ತಾ ಇರೋದು ನಿನ್ನಿಂದಾನೆ.
ಅಲ್ಲ ಅವ್ರು ನಂಗೆ ಯಾರು ಅಂತಾನೂ ಗೊತ್ತಿಲ್ಲ, ನನ್ ಕಾರಣದಿಂದ ಬಂದಿದ್ದಾರೆ ಅಂತ ಹೆಂಗ್ ಹೇಳ್ತೀರಾ ನೀವು? ನೀನ್ ರೇಡಿಯೋದಲ್ಲಿ ಮಾಡ್ತಿಲ್ಲ ಪ್ರೋಗ್ರಾಮ್, ಅದರಿಂದ. ನಾನ್ ಮಾಡೋ ಪ್ರೋಗ್ರಾಮ್ ಬೆಂಗಳೂರಲ್ಲಿ ಬರುತ್ತೆ, ಅಲ್ಲೆಲ್ಲ ಹೆಂಗ್ ಬರುತ್ತೆ? ಗೀತಾ, ನಿನ್ ಪ್ರೋಗ್ರಾಮ್ ಅಲ್ಲಿ ಫಿನಿಕ್ಸ್ ಬರ್ಡ್ ಬಗ್ಗೆ ಹೇಳಿದೆ. ಆಗ ನಾನು ನಿನ್ನ ಕಾಲ್ ಮಾಡಿದ್ದೆ, ನನ್ನ ಡೌನ್ಫಾಲ್ ಬಗ್ಗೆ ಹೇಳಿದೆ, ನನ್ನ ಕಮ್ ಬ್ಯಾಕ್ ಬಗ್ಗೆ ಹೇಳಿದೆ. ಅದನ್ನ ಪ್ರೆಸ್ ಅವ್ರು ಕೇಳಿಸ್ಕೊಂಡು ಒಂದು ಇಂಟರ್ವ್ಯೂ ತಗೊಂಡ್ರು. ಆ ಮ್ಯಾಟ್ರು ನ್ಯೂಸು ಪೇಪರಲ್ಲಿ ಪಬ್ಲಿಷ್ ಆಯ್ತು. ಅದನ್ನ ನೋಡಿ ಆ ಕೋಚ್ಗಳು ಬರ್ತಾ ಇರೋದು ಮೇನ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಬರ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ನನ್ ಪ್ರೋಗ್ರಾಮ್ ಇಂದ ನಿಮ್ಗೆ ಉಪಯೋಗ ಆಯ್ತಲ್ವಾ? ಒಂದಲ್ಲ, ಬೇಜಾನಾಗಿದೆ. ಗೀತಾ, ನನಗೆ ಒಂದೊಂದ್ಸಲ ಅನ್ಸುತ್ತೆ ನಿಮ್ಮ ಅಮ್ಮನ ಮನೆ ಕಳ್ಸಿದ್ದು ತುಂಬಾ ಒಳ್ಳೇದಾಯ್ತು ಅಂತ. ಆಗೋದೆಲ್ಲ ಒಳ್ಳೇದಕ್ಕೆ ಲಕ್ಕಿಯವರೇ. ಪರಿಸ್ಥಿತಿ ಹೇಗೆ ಇದ್ರೂ ಅದನ್ನ ಪಾಸಿಟಿವ್ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ನಾಳೆಗೆ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಬೇಗ ಊಟ ಮಾಡಿ ಮಲ್ಕೊಬಿಡ್ತೀನಿ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ಗ್ರೌಂಡ್ಗೆ ಹೋಗ್ಬಿಡ್ತೀನಿ. ಮನೆಯವರೆಲ್ಲ ಖುಷಿ ಖುಷಿಯಾಗಿದ್ದಾಗ ನಿಂದು ಏನಾದ್ರು ಒಂದು ಇದ್ದೇ ಇರುತ್ತಲ್ವಾ ಮುಖ ಗಂಟಾಕೊಂಡಿರೋಕ್ಕೆ. ಅವ್ರೆಲ್ರಿಗೂ ಏನು ಬೇಕೋ ಅದೆಲ್ಲ ನಡೀತಾ ಇದೆ, ಅದಕ್ಕೆ ಅವ್ರು ಖುಷಿಯಾಗಿದ್ದಾರೆ. ಆದರೆ ನನಗೆ ಬೇಕಾಗಿರೋದು ನಡೀತಿಲ್ವಲ್ಲ, ಅದಕ್ಕೆ ನಾನು ಬೇಜಾರಲ್ಲಿದ್ದೀನಿ. ಇವಾಗ ಬೇಜಾರಾಗುವಂಥದ್ದು ಏನಾಯ್ತು? ಲಕ್ಕಿ ಅವ್ರು ಕಬಡ್ಡಿ ಆಡ್ತಿರೋದ್ರ ಬಗ್ಗೆ ನ್ಯೂಸ್ ಪೇಪರಲ್ಲೆಲ್ಲ ವಿಷಯ ಬಂದಿದೆ. ಅದರಲ್ಲಿ ಅವ್ರ ಫೋಟೋ ಬೇರೆ ಹಾಕಿದ್ದಾರೆ. ನಿಮ್ಮ ಹೆಸರು ಕೂಡ ಆ ಪೇಪರಲ್ಲಿ ಬಂದಿಲ್ಲ. ಇದ್ರಲ್ಲಿ ಬೇಜಾರಾಗುವಂಥದ್ದು ಏನಿದೆ? ಲಕ್ಕಿ ಸ್ಟೇಟ್ ಲೆವೆಲ್ ಪ್ಲೇಯರು, ಅವ್ನು ಕಬಡ್ಡಿ ಲೀಗಿಗೆ ಸೆಲೆಕ್ಟ್ ಆಗ್ತಾನೆ ಅಂದರೆ ಅದು ನ್ಯೂಸ್ ಆಗೇ ಆಗುತ್ತೆ. ನಾನು ಕಬಡ್ಡಿ ಲೀಗಿಗೆ ಸೆಲೆಕ್ಟ್ ಆದರೆ ನನ್ನ ಫೋಟೋನು ಪೇಪರಲ್ಲಿ ಹಾಕ್ತಾರೆ, ನಂದೂ ಇಂಟರ್ವ್ಯೂ ಮಾಡ್ತಾರೆ. ಸೆಲೆಕ್ಟ್ ಆಗ್ತೀರಾ ತಾನೆ? ಸೆಲೆಕ್ಟ್ ಆಗಬೇಕು ಅಂತ ತಾನೇ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅದೆಲ್ಲ ನಮ್ಮ ಕೈಲಿ ಇರಲ್ಲ. ಆಟ ನಿಮ್ಮ ಕೈಲಿದೆ ಅಂದಮೇಲೆ ಸೆಲೆಕ್ಟ್ ಆಗೋದು ನಿಮ್ಮ ಕೈಲಿ ಇರುತ್ತೆ ತಾನೆ? ನೋಡಿದತ್ತವ್ರೆ, ಕಬಡ್ಡಿ ಲೀಗಲ್ಲಿ ನೀವು ಸೆಲೆಕ್ಟ್ ಆಗಲೇಬೇಕು, ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡೋಣ, ಹೈದರಾಬಾದಿಂದ ಚೆನ್ನೈಯಿಂದ ಎಲ್ಲ ಕೋಚ್ಗಳು ಬರ್ತಾ ಇದಾರೆ. ಅವ್ರಿಗೆ ನನ್ನ ಆಟ ಇಷ್ಟ ಆದ್ರೆ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆಗೋ ಥರ ಆಟ ಆಡಿ. ಬರೀ ಆಟ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅವ್ರದ್ದು ಏನೇನೋ ಸ್ಟ್ರಾಟಜಿಸ್ ಇರುತ್ತೆ. ಯಾವಾಗ ನೋಡಿದ್ರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ, ಅನುಮಾನ ಪಡ್ತೀರಾ, ಅದಕ್ಕೆ ನೀವು ಸೆಲೆಕ್ಟೇ ಆಗಲ್ಲ. ನಾನು ಸೆಲೆಕ್ಟ್ ಆಗಬೇಕು ಅಂದ್ರೆ ಬರೀ ನನ್ನ ಎಫರ್ಟ್ ಮಾತ್ರ ಅಲ್ಲ, ಮನೇಲಿರೋ ಸಪೋರ್ಟು ಬೇಕು. ಏನ್ ಮಾಡ್ಬೇಕು? ನೀವು ಕಬಡ್ಡಿ ಆಡಿ ಸುಸ್ತಾದಾಗ ಬಂದು ನೀರು ಕುಡಿಸ್ಬೇಕಾ? ನೀರು ತಂದ್ಕೊಡಕ್ಕೆಲ್ಲ ಅಲ್ಲಿ ಹುಡುಗರು ಇರ್ತಾರೆ. ಮನ್ಸಿಗೆ ನೆಮ್ಮದಿ ಬೇಕು ಅಂತ ಹೇಳಿದ್ದು. ಕೋಚ್ ಲಕ್ಕಿಗೂ ಅದೇ ಹೇಳ್ತಿರ್ತಾರೆ, ಮನೆ ಎನ್ವೈರನ್ಮೆಂಟ್ ಚೆನ್ನಾಗಿದ್ರೆ ಆಟ ಚೆನ್ನಾಗಿ ಆಡ್ಬೋದು ಅಂತ. ದತ್ತವ್ರೆ, ಇನ್ ಮುಂದೆ ಯಾವಾಗ್ಲೂ ನಿಮ್ಗೆ ಸಪೋರ್ಟಿವ್ ಆಗಿರ್ತೀನಿ, ಯಾವತ್ತೂ ನಿಮ್ ತಂಟೆಗೆ ಬರಲ್ಲ. ಆದ್ರೆ ನೋಡು, ಆಗ್ಲೇ ಏನೋ ಸ್ಕೆಚ್ ಆಗ್ತಿದ್ಯಾ? ನಾಡಿದ್ದು ನಮ್ಮ ಅಮ್ಮನ ಬರ್ಡೇ ರೀ, ಅವ್ರಿಗೆ ಏನಾದ್ರೂ ಗಿಫ್ಟ್ ತರ್ಬೇಕಲ್ವಾ? ತಗೊಂಬಾ. ಅದಕ್ಕೆ ಇಬ್ರು ಹೋಗಿ ತಗೊಂಬಂದ್ಬಿಡೋಣ. ಆಮೇಲೆ ನಿಮ್ಗೆ ನಿಜವಾಗ್ಲೂ ಡಿಸ್ಟರ್ಬ್ ಮಾಡಲ್ಲ ನಾನು. ಪ್ರಾಮಿಸ್ ಇಷ್ಟ ಮಾಡಲ್ಲ? ಪ್ರಾಮಿಸ್. ಹಾಗಾದ್ರೆ ನಿಮ್ಮ ಅಮ್ಮನ ಜೊತೆ ನಿನಗೂ ದೊಡ್ಡ ಗಿಫ್ಟ್ ಕೊಡಿಸ್ಬಿಡ್ತೀನಿ. ನಿಜವಾಗ್ಲೂ? ದತ್ತವ್ರೆ, ನಾನು ಅಮ್ಮಂಗೊಂದು ಸೀರೆ ಕೊಡ್ಸೋಣ ಅನ್ಕೊಂಡಿದ್ದೀನಿ. ಆಯ್ತು, ಸಂಜೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ನಿನಗೂ ಒಂದು ಒಳ್ಳೆ ಸೀರೆ ಕೊಡಿಸ್ತೀನಿ. ಹಾಗೆ ಬರ್ಬೇಕಾದ್ರೆ ಒಳ್ಳೆ ಹೋಟೆಲ್ಗೂ ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಏನ್ ಬೇಕು ತಿಂದಾಕ್ಬಿಡು. ಅಯ್ಯೋ ದತ್ತವ್ರೆ, ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆನೇ ಇಷ್ಟೆಲ್ಲ ಕೊಡಿಸ್ತಿದ್ದೀರಾ, ಇನ್ ಸೆಲೆಕ್ಟ್ ಆದ್ಮೇಲೆ ಏನೇನ್ ಕೊಡಿಸ್ತೀರೋ? ನೀನ್ ಹೇಳ್ದಾಗ ಏನಾರು ಆದ್ರೆ ನೀನ್ ಕೇಳಿದ್ದೆಲ್ಲ ಕೊಡಿಸ್ಬಿಡ್ತೀನಿ. ಅದೇ ನಾನು ಕೇಳಿದ್ನಲ್ಲ, ಡೈಮಂಡ್ ಪೆಂಡೆಂಟ್, ಅದನ್ನ ಕೊಡಿಸ್ತೀರಾ? ನಿಮ್ ಜೀವನದಲ್ಲಿ ಸೀರೆ ಒಡವೆ ಬಿಟ್ಟು ಬೇರೆ ಏನು ಬೇಕಿಲ್ಲ ಅಲ್ವಾ? ಇನ್ನೇನ್ರಿ ಆಸೆ ಇರುತ್ತೆ ನನ್ಗೆ? ನಾನು ಯಾವತ್ತಾದ್ರೂ ನಿಮ್ಗೆ ಫೋನ್ ಬೇಕು, ಕಾರ್ ಬೇಕು ಅಂತ ಕೇಳಿದಿನ? ಏನು ಆಸೆ ಇರುತ್ತೋ ಅದನ್ನ ಕೇಳ್ತೀನಿ. ಆಯ್ತು ಬಿಡಿ, ಸಂಜೆ ಹೋಗೋಣ, ಕೊಡಿಸ್ತೀನಿ. ದತ್ತವ್ರೆ, ನೀವು ಕಬಡ್ಡಿ ಲೀಗ್ ಸೆಲೆಕ್ಟ್ ಆಗ್ಲಿ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೋತೀನಿ. ಸೀರೆ ಕೊಡಿಸ್ತೀನಿ ಅಂದ್ರೆ ಹರಕೆ ಮಾಡ್ಕೋತೀನಿ ಅಂತೀರಾ, ಇಲ್ಲ ಅಂದ್ರೆ ಕ್ಯಾರೇನು ಅನ್ನಲ್ಲ. ನಿಮ್ಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ತಾನೇ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು. ಸಂಜೆ ರೆಡಿ ಆಗ್ತೀನಿ, ಮರಿಬಾರ್ದು ಕರ್ಕೊಂಡು ಹೋಗೋದಿನ. ಮಹೇಶ, ಮಹೇಶ, ಏನೋ ಯೋಚನೆ ಮಾಡ್ತಿದ್ಯಾ? ಓ ಮಗ, ನಾಳೆ ಬೇರೆ ಟೀಮ್ಗಳು ಮ್ಯಾನೇಜರ್ ಬರ್ತಿದ್ದಾರೆ. ಯಾಕೆ ಹೇಳು? ನಮ್ಮ ಆಟ ನೋಡೋದಕ್ಕಲ್ಲ, ನನ್ನ ಮಗ ಲಕ್ಕಿ ಆಟ ನೋಡೋದಕ್ಕೆ. ಪೇಪರ್ನವ್ರು ಬಂದಾಗ ಎಲ್ರ ಬಗ್ಗೆನೂ ಬರೀರಿ ಅಂತ ಡೌ ಮಾಡ್ಬಿಟ್ಟ. ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಬರೀ ಅವನ ಬಗ್ಗೆ ಮಾತ್ರ ಬರ್ಸ್ಕೊಂಡ್ಬಿಟ್ಟ ಪೇಪರ್ನಲ್ಲಿ. ಕತ್ತರ್ನಾಕ್ ನನ್ನ ಮಗ. ನನ್ನ ಮಗಂಗೆ ಏನಾದ್ರು ಫಿಟ್ಟಿಂಗ್ ಇಡಬೇಕು, ಅದೇ ಯೋಚನೆ ಮಾಡ್ತಾ ಇದ್ದಾನೆ. ಏನ್ ಮಾಡಕ್ಕಾಗುತ್ತೆ ಮಗ, ಅವ್ನು ಚೆನ್ನಾಗೂ ಆಡ್ತಾನೆ, ಚೆನ್ನಾಗೂ ಮಾತಾಡ್ತಾನೆ, ಜೊತೆಗೆ ಎಲ್ರು ಸಪೋರ್ಟ್ ಬೇರೆ. ನೀನು ಅಬ್ಸರ್ವ್ ಮಾಡಿದ್ಯಾ, ನಮ್ಮ ಕೋಚ್ ಯಾವಾಗ್ಲೂ ಅವನ ಬಗ್ಗೆನೇ ಹೊಗಳ್ತಾ ಇರ್ತಾರೆ. ಹೊಗಳ್ಳಿ ಬಿಡೋ, ಅವ್ನು ಆಡಿದ್ರೆ ತಾನೇ ಹೊಗಳೋದು. ಅವ್ನು ಆಡ್ದಿರೋ ಥರನೇ ಮಾಡ್ಬಿಟ್ರೆ ಸರಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡೋಣ,
ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಏನಾದರೂ ಒಂದು ಮಾಡೇ ಮಾಡ್ತೀನಿ. ಏನ್ರಿ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ? ಮ್ಯಾಚಿಂಗ್ ಬ್ಲ್ಯಾಕ್. ಮತ್ತಿನ್ನೇನು ಅಪರೂಪಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀರಾ? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಬೇಗ ಶಾಪಿಂಗ್ ಮುಗಿಸ್ಕೊಬಿಟ್ಟು ಹೊರಗಡೆ ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ, ಓಕೆನಾ? ದತ್ತವ್ರೆ, ಊಟಕ್ಕೆ ಬೇರೆ ಕರ್ಕೊಂಡು ಹೋಗ್ತಿದ್ದೀರಾ? ನೋಡಿ ಈಗ ನಿಮಗ್ ಬುದ್ಧಿ ಬಂತು. ಶಾಪಿಂಗು ಕರ್ಕೊಂಡು ಹೋಗ್ತಿದ್ದೀರಾ, ಊಟಕ್ಕೆ ಬೇರೆ ಕರ್ಕೊಂಡು ಹೋಗ್ತಿದ್ದೀರಾ. ಬನ್ನಿ ಹೋಗೋಣ. ಹೊರಗೋಗಿ ಬರ್ತೀವಿ ನಾವು. ಏನಪ್ಪ ಇದ್ದಕ್ಕಿದ್ದಂಗೆ ರೆಡಿ ಆಗ್ಬಿಟ್ಟಿದ್ರೆ ಇವತ್ತು? ಮಾವ ಪರ್ಚೇಸ್ ಮಾಡೋದಿತ್ತು, ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೀವಿ. ಏನು ಇಬ್ರು ಹೊರಗೆ ಹೊರಟ್ರಾ? ಕಮ್ಮ ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಊಟ ಮಾಡ್ಕೊಂಡು ಬರ್ತೀವಿ, ನೀವು ಊಟಕ್ಕೆ ವೆಯ್ಟ್ ಮಾಡ್ಬಿಡಿ. ಚಿಕ್ಕತೆ ಎಲ್ಲ ದತ್ತ ಅವ್ರದೇ ಪ್ಲಾನು, ನಾನೇನು ಹೇಳಿಲ್ಲಪ್ಪ. ನೀನ್ ಒಳ್ಳೆ ಗಂಡ ಹೆಂಡತಿ ಹೊರಗೆ ಹೋಗಕ್ ಯಾರು ಪ್ಲಾನ್ ಮಾಡಿದ್ರೆ ಏನು? ಹೋಗ್ ಬನ್ನಿ. ಪಿಂಕಿ, ದತ್ತಣ್ಣ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹೋಗ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಬನ್ನಿ. ಹ್ಯಾವ್ ಅ ನೈಸ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಬರೀ ಶಾಪಿಂಗ್ ಮಾಡ್ತಾ ಇದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಯಾವ್ದಾದ್ರು ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬನ್ನಿ. ದತ್ತಣ್ಣ ಎಲ್ಲಿ ಹೊಟ್ಟಿದ್ಯಾ? ಹೊರಗೆ ಹೊಟ್ಟಿದೀವಾ ಶಾಪಿಂಗ್ಗೆ? ನಾಳೆ ಅರ್ಲಿ ಮಾರ್ನಿಂಗ್ ಗ್ರೌಂಡ್ಗೆ ಹೋಗ್ಬೇಕು. ಕೋಚ್ಗಳೆಲ್ಲ ಬರ್ತಾ ಇದಾರೆ. ಹೊರಗಡೆ ಹೋಗ್ತಾ ಇದ್ಯಾ? ರೆಸ್ಟ್ ಹೋಗ್ಬೇಕು ತಾನೆ? ಬೇಗ ಬಂದ್ಬಿಡ್ತೀವಿ ಬಿಡಿ, ಏನೋ ಅಪರೂಪಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ, ಬೇಗ ಬಂದ್ಬಿಡಿ ಅಷ್ಟೇ. ಹೂನಪ್ಪ, ಬೇಗ ಬರ್ತೀನಿ. ಬಾಯ್ 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 ಬಾಯ್. ಚಿಕ್ಕಮ್ಮ ಬಾಯ್. ಅಪ್ಪ. ಲಕ್ಕಿ, ಬೆಳಿಗ್ಗೆನೆ ನಿಂಗೊಂದು ವಿಷಯ ಎಲ್ಲ ಅನ್ಕೊಂಡೆ. ನಮ್ಮ ಕೋಚು ಹೊರಗಡೆಯಿಂದ ನಮ್ಮ ಆಟ ನೋಡೋದಕ್ಕೆ ಬರ್ತಾರೆ ಅಂತ ಹೇಳಿದ್ರಲ್ಲ, ಆ ಖುಷಿನಲ್ಲಿ ಮರ್ತೇ ಹೋದೆ. ಹೌದಾ? ಏನ್ ವಿಷಯ ಹೇಳು ಮಹೇಶ. ಏನಿಲ್ಲ ಲಕ್ಕಿ, ಇವತ್ತು ನನ್ನ ಬರ್ಡೇ. ಓ, ಹ್ಯಾಪಿ ಬರ್ಡೇ. ಈ ತರ ಫೋನಲ್ಲೆಲ್ಲ ವಿಶ್ ಮಾಡಂಗಿಲ್ಲ, ಎದುರುಗಡೆ ಬಂದು ವಿಶ್ ಮಾಡಬೇಕು. ತಂದಾಗ ಒಂದು ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಇಬ್ರು ಫ್ರೆಂಡ್ ಬೇರೆ ಆಗಿದ್ದೀವಿ, ಇನ್ನೂ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಬಾ. ಆಯ್ತಪ್ಪ, ಬರ್ತೀನಿ. ಆದ್ರೆ ಕೇಕ್ ಕಟ್ ಮಾಡಿ ನಾನು ಹೊರಡ್ತಾ ಇರ್ತೀನಿ. ಸರಿ, ಎಲ್ಲಿಗೆ ಬರ್ಬೇಕು ಅಂತ ಹೇಳು. ಅದೇ ಲಕ್ಕಿ, ನಮ್ಮ ತೋಟದ ಮನೆ ಇದೆಯಲ್ಲ, ಅಲ್ಲೇ ಪಾರ್ಟಿ. ಬಂದ್ಬಿಡು. ಸರಿ ಆಯ್ತು, ಬರ್ತೀನಿ. ಸರಿ ಲಕ್ಕಿ, ಹಾಗೆ ದತ್ತನ್ನು ಕರೆದ್ಬಿಡು. ಇಲ್ಲ ಕಣೋ, ಅವ್ನು ಬರಕ್ಕಾಗಲ್ಲ. ಅವನು ಅದಕ್ಕೆ ಜೊತೆ ಶಾಪಿಂಗ್ ಹೋಗಿದ್ದಾನೆ. ಸೊ ನಾನು ಒಬ್ಬನೇ ಬರ್ತೀನಿ. ಸರಿ, ನೀನ್ ಮಿಸ್ ಮಾಡ್ಬೇಡ, ನೀನ್ ಬಂದ್ಬಿಡು. ಸರಿ ಆಯ್ತು, ಬರ್ತೀನಿ. ಬಾಯ್ ಲಕ್ಕಿ. ಹಾಯ್ ಮಹೇಶ್, ಹ್ಯಾಪಿ ಬರ್ತ್ಡೇ. ಓಕೆ, ಗಾಡ್ ಬ್ಲೆಸ್ ಯು. ನೀನ್ ಬಂದಿದ್ದು ನನ್ನ ಬರ್ಡೇ ಇನ್ನೂ ಸೆಲೆಬ್ರೇಷನ್ ಜೋರಾಗೋಯ್ತು. ಬೇಡ ಬೇಡ ಅಂದ್ರೂ ಕೇಕ್ ಎಲ್ಲ ತಂದಿದ್ದೆ ನೋಡು. ನಿನ್ ಬರ್ಡೇ ಅಂತ ಗೊತ್ತಿದ್ರೆ ಗ್ರೌಂಡ್ ಅಲ್ಲೇ ಸೆಲೆಬ್ರೇಟ್ ಮಾಡ್ಬೋಯ್ತು. ಅದೆಲ್ಲ ಬೇಡ ಅಂತಾನೆ ಯಾರಿಗೂ ಹೇಳಿಲ್ಲ. ಹೋಗ್ಲಿ ಬಿಡು. ಎನಿವೇಸ್, ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಈ ಚಿಕ್ಕ ಗಿಫ್ಟ್ ನಿನಗೆ. ಅಯ್ಯೋ ಲಕ್ಕಿ, ಈ ಗಿಫ್ಟ್ ಎಲ್ಲ ಯಾಕೆ ಹೇಳು? ಫ್ರೆಂಡ್ ಅಂದಮೇಲೆ ಗಿಫ್ಟ್ ಕೊಡದೆ ಇರೋಕ್ಕಾಗುತ್ತಾ? ತಗೋ. ಥ್ಯಾಂಕ್ ಯು. ಇವತ್ತು ನನ್ನ ಬರ್ತ್ಡೇಗೆ ನೀನೇ ಸ್ಪೆಷಲ್ ಗೆಸ್ಟು. ನೀನು ಬಂದಿದ್ದರಿಂದ ನನ್ನ ಬರ್ತ್ಡೇ ಇನ್ನೂ ಸ್ಪೆಷಲ್ ಆಯಿತು. ಪ್ರತಿ ವರ್ಷ ನೀನು ಯಾವಾಗಲೂ ನನ್ನ ಜೊತೆಲಿ ಇರಬೇಕು. ಇನ್ಯಾಕೆ ವೇಟಿಂಗು? ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಮಹೇಶ, ಹ್ಯಾಪಿ ಬರ್ಡೇ ಟು ಯು. ಸರಿ ಮಹೇಶ, ಹ್ಯಾಪಿ ಬರ್ಡೇ. ಬರ್ಲಾ? ಏನ್ ಲಕ್ಕಿ ನೀನು, ಮಹೇಶನ್ ಬರ್ತಡೇ ಇದೆ, ನಾವ್ ಏನೇನೋ ಅರೇಂಜ್ ಮಾಡಿದ್ವಿ, ಸ್ವಲ್ಪ ಹಾಕೊಂಡು ಹೋಗು. ಏನ್ ಹಾಕ್ಬೇಕು? ಹೈ ಹೊಡಿತೀನಿ ನೋಡು, ನಾನು ಆಗ್ಲೇ ಹೇಳಿಲ್ವಾ ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ ಅಂತ. ಏನಂತ ಬಿಡಿಸ ಹೇಳು. ಏನಿಲ್ಲ ಲಕ್ಕಿ, ನನ್ನ ಬರ್ಡೇ ಅಲ್ವಾ, ಹುಡುಗರೆಲ್ಲ ಡ್ರಿಂಕ್ಸ್ ಪ್ಲಾನ್ ಮಾಡಿದ್ದಾರೆ. ನಾಳೆ ಮ್ಯಾಚ್ ಇದೆ, ಇವತ್ತು ಬೇಡ. ಇನ್ನೊಂದು ದಿನ ಸೇರ್ಕೊಂಡು ಎಲ್ಲ ಪಾರ್ಟಿ ಮಾಡಿದ್ರೆ ಆಯ್ತು. ಪ್ಲೀಸ್ ಲಕ್ಕಿ, ನಮ್ಗೆಲ್ಲ ಬೇಜಾರು ಮಾಡ್ಬೇಡ್ವಾ, ಸ್ವಲ್ಪ ಹಾಕೊಂಡು ಹೋಗು. ಹೇಳು. ಓಕೆ ಓಕೆ, ನೀವು ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದೇ ಒಂದು ಪೆಗ್ ಹಾಕ್ತೀನಿ, ಜಾಸ್ತಿ ಕುಡಿಯಲ್ಲ. ಅದು ಮಹೇಶಂಗೋಸ್ಕರ ಅಷ್ಟೇ. ನಾಳೆ ಹೈದರಾಬಾದ್ ಚೆನ್ನೈಯಿಂದ ಕೋಚ್ಗಳೆಲ್ಲ ಬರ್ತಾ ಇದ್ದಾರೆ. ಅವ್ರ ಮುಂದೆ ಸಖತ್ತಾಗಿ ಪರ್ಫಾರ್ಮ್ ಮಾಡಬೇಕು. ಏನು ಲಕ್ಕಿ ನೀನು, ಅವ್ರು ಬಂದಾಗ ನಾವು ಸೆಲೆಕ್ಟ್ ಆಗ್ತೀವೋ ಬಿಡ್ತೀವೋ,
ಆದ್ರೆ ನೀನ್ ಮಾತ್ರ ಚಿಂದಿ ಉಡಾಯಿಸ್ತೀಯ. ನೀನ್ ಪಕ್ಕಾ ಸೆಲೆಕ್ಟ್ ಆಗ್ತೀಯಾ? ತಗೋ. Cheers! Happy birthday once again. ಮಹೇಶ